ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಅಂತಂದರೆ ಗೊತ್ತಿರುತ್ತೆ, ಸಾಕಷ್ಟು ಜನ ಕಾಯ್ತಾ ಇರ್ತೀರ. ವಾಸ್ತುವಿನಲ್ಲಿ ಯಾವ ಥರ ಮಿಸ್ಟೇಕ್ಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ, ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಮುಂದೆ ಆ ರೀತಿ ತಪ್ಪುಗಳು ಆಗದಂಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಪಡಿಬೋದು ಅಂತ ಅನ್ನೋದನ್ನು ತಿಳಿಸ್ತಾ ಇರ್ತೀವಿ. ಪ್ಲಸ್ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಅದರಲ್ಲಿ ಏನಂತಾರೆ, ಒಬ್ರು ಕೇಳ್ತಾ ಇದ್ದಾರೆ, ಬ್ರಹ್ಮಸ್ಥಾನದಲ್ಲಿ ಸ್ಕೈಲೈಟ್ ಆಕಾಶದಿಂದ ಬರುವಂಥ ಲೈಟನ್ನು ಇಟ್ಕೋಬೋದಾ ಅಂತ ಕೇಳ್ತಾರೆ ಒಬ್ಬರು. ಇನ್ನೊಬ್ಬರು ಗೆಸ್ಟ್ಗಳು ಬಂದಾಗ ಗೆಸ್ಟ್ಗಳಿಗೆ ಅಂತಂತೇಳಿ ಈ ಅತ್ಯುತ್ತಮವಾದಂಥ ಜಾಗ ಯಾವುದು ಅಂತ ಕೇಳ್ತಿದ್ದಾರೆ. ಒಂದು ಮನೇಲಿ ಯಾವುದೋ ರೂಮ್ಗಳಿರುತ್ತೆ, ಆ ರೂಮ್ಗಳಲ್ಲಿ ಯಾವುದು ಬೆಸ್ಟ್ ಪ್ಲೇಸು ಅಂತ ಕೇಳ್ತಾರೆ. ಅದಷ್ಟಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತೇನೆ. ಮೊಟ್ಟಮೊದಲಾಗಿ ಕಾಮನ್ ಮಿಸ್ಟೇಕ್ಸ್ ಏನು ಅಂತಂದಾಗ, ಸಾಕಷ್ಟು ಜನ ಏನು ಮಾಡ್ತಾರೆ, ಗಿಡಗಳನ್ನು ಬೆಳೆಸ್ತೀವಿ, ಮರಗಳನ್ನು ಬೆಳೆಸ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಸ್ಪೆಷಲಿ ಮರಗಳು ಅಂತಾರೆ, ಅದು ಸಾಧಾರಣವಾಗಿ ಸೌತು ವೆಸ್ಟಲ್ಲಿ ಇರಲಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ಅದಕ್ಕೆ ತಿಳಿಸ್ಬಿಟ್ಟಿದ್ದೀನಿ ಹಳೆ ಎಪಿಸೋಡ್ಗಳಲ್ಲಿ. ನಾನು ಹೋದಾಗ ಸುಮಾರು ಕಡೆ ನೋಡ್ತಾ ಇರ್ತೀನಿ, ಏನಾಗಿರ್ತಂದರೆ ಮನೆ ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡಾಗ ಅದರ ಸುತ್ತ ಕಾಂಪೌಂಡು ಇರುತ್ತಲ್ವ. ಒಂದು ಮನೆ ಅಂತಂದರೆ ಒಂದು ಕಾಂಪೌಂಡ್ ಇರಬೇಕು, ಕಾಂಪೌಂಡ್ ಇದ್ದೇ ಇರ್ತದೆ ಸಾಕಷ್ಟು ಮನೆಗಳಿಗೆ. ಈ ರೀತಿ ಕಾಂಪೌಂಡ್ ಇದ್ದಾಗ ಏನಾಗಿರುತ್ತೆ ಅಂತಂದರೆ, ಸಾಕಷ್ಟು ಜನ ಏನು ಮಾಡ್ತಾರೆ, ಈ ಹೂಗಳನ್ನು ಬೆಳೆಸಬೇಕು ಅಂತಂದ್ಬಿಟ್ಟು ವಿಶೇಷವಾಗಿ ಅದೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ, ಈ ಗುಲಾಬಿ ಹೂವನ್ನು ಬೆಳೆಸ್ಬಿಟ್ಟಿರ್ತಾರೆ. ಈ ಗುಲಾಬಿ ಹೂವನ್ನು ಸೌತಲ್ಲಿ, ಅದು ಈಸ್ಟಲ್ಲಿ ಮತ್ತು ನಾರ್ತಲ್ಲಿ ಏನಾದ್ರು ಬೆಳೆಸಿದ್ರೆ ಇದು ನಮಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗುತ್ತೆ ಅಂತ ವಾಸ್ತು ಹೇಳುತ್ತೆ. ವಾಸ್ತು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ ನಾವು? ಯಾಕೆ ಪ್ರಶ್ನೆ ಬರಬೇಕಲ್ವ? ಪ್ರಶ್ನೆ ಬಂದಾಗ ಏನಾಗುತ್ತೆ, ಮೊಟ್ಟಮೊದಲಾಗಿ ಏನಾಗುತ್ತೆ ಅಂದರೆ, ತಾರ್ನಿ ಪ್ಲ್ಯಾಂಟ್ಸ್ ಅಂತ ಕರೀತಾರೆ. ಅಂದರೆ ಮುಳ್ಳುಗಳಿರುವಂಥ ಗಿಡಗಳು, ಅದು ಕ್ಯಾಕ್ಟಸ್ ಆದರೂ ಆಗಿರ್ಬೋದು ಅಥವಾ ನಮ್ಮ ಗುಲಾಬಿ ಹೂವು ಅಥವಾ ರೋಸ್ ಪ್ಲ್ಯಾಂಟ್ಸ್ ಆಗಿರ್ಬೋದು. ಈ ಪ್ಲ್ಯಾಂಟ್ಸ್ಗಳನ್ನು ಇಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಇದು ನಮಗೆ ನಾರ್ತು ಪ್ಲಸ್ ನಾರ್ತ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಏನಿರುತ್ತಲ್ಲ, ಈ ಭಾಗದಲ್ಲಿ ನಮಗೆ ಇದೆಲ್ಲನೂ ಕೂಡ ಏನಾಗುತ್ತೆ, ಈ ಜಲತತ್ವವನ್ನು ಹೊಂದಿರುವಂಥ ಸ್ಥಳ. ಈ ಜಲತತ್ವ ಹೊಂದಿರೋ ಸ್ಥಳದಲ್ಲಿ ಈ ರೀತಿಯಲ್ಲಿ ನಾವು ತಾರ್ನಿ ಪ್ಲ್ಯಾಂಟ್ಸ್ ಅಥವಾ ಮುಳ್ಳುಗಳಿರುವಂಥ ಗಿಡಗಳನ್ನು ಇಟ್ಕೊಂಡಾಗ ಏನಾಗುತ್ತೆ ಅಂತಂದಾಗ, ಈ ಮುಳ್ಳುಗಳನ್ನು ಏನು ಸೂಚಿಸುತ್ತೆ ವಾಸ್ತುವಲ್ಲಿ ಅಂತಂದಾಗ, ಮುಳ್ಳು ಸ್ಪೈಕ್ ಹಿಂಗಿರುತ್ತಲ್ಲ, ಮುಳ್ಳು ಹಿಂಗಿರುತ್ತಲ್ಲ. ಸೊ ಈ ಮುಳ್ಳನ್ನು ಏನು ಸೂಚಿಸುತ್ತದು ಅಂತಂದರೆ, ಇದು ಒಂದು ನಮಗೆ ಅಗ್ನಿತತ್ವವನ್ನು ಸೂಚನೆ ಮಾಡುತ್ತೆ. ಯಾವಾಗ ನಮಗೆ ಈ ಜಲತತ್ವ ಇರುವಂಥ ಜಾಗದಲ್ಲಿ ಅಗ್ನಿತತ್ವ ಬರುತ್ತೋ, ಇದೇನು ಮಾಡುತ್ತೆ, ಈ ಜಲತತ್ವದ ಎನರ್ಜಿಯನ್ನು ಪಂಕ್ಚರ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ವಾಸ್ತು ಪ್ರಕಾರ. 2 ಪ್ರಾಕ್ಟಿಕಾಲಿಟಿ ಅಂತಂದಾಗ ಏನಾಗುತ್ತೆ, ನಮಗೆ ಈ ಭಾಗದಲ್ಲಿ ಮುಳ್ಳಿರೋಂಥ ಗಿಡಗಳೆಲ್ಲ ಇದ್ದಾಗ ನಾವೇ ಓಡಾಡಬೇಕಾದಾಗ ಅಥವಾ ಮಕ್ಕಳು ಓಡಾಡಬೇಕಾದ್ರೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆ ಮುಳ್ಳುಗಳು ನಮಗೆ ಚುಚ್ಕೊಳ್ಳೋಂಥ ಚಾನ್ಸಸ್ಸು ಭಾಳ ಇರುತ್ತೆ. ಮುಳ್ಳು ಚುಚ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ, ಆನಂದ ಆಗುತ್ತೆ, ಖುಷಿಯಾಗುತ್ತೆ, ಇಲ್ಲ ಅಲ್ಲ, ನೋವಾಗುತ್ತಲ್ವ. ಸೊ ಹಾಗಾಗಿ 2 ಕಾರಣಕ್ಕೂ, ಒಂದು ಜಲತತ್ವವನ್ನು ಅದು ಕಡಿಮೆ ಮಾಡುತ್ತೆ ಅನ್ನೋದ್ರಿಂದ, ಒಂದು ಜಲತತ್ವಕ್ಕೆ ಪಂಕ್ಚರ್ ಮಾಡುತ್ತೆ, ಅಂದರೆ ಆ ಎನರ್ಜಿಯನ್ನು ಅದು ಪಂಕ್ಚರ್ ಮಾಡಿಬಿಡ್ತದೆ. ಪಂಕ್ಚರ್ ಮಾಡಿಬಿಟ್ರೆ ಹೆಂಗೆ ಗಾಳಿ ತಿರುಗಲ್ವೋ ಅದೇ ರೀತಿ ಈ ಎನರ್ಜಿ ನಮಗೆ ಬರೋದು ಕಡಿಮೆ ಆಗಿರುತ್ತೆ. ಒಂದು. 2ನೇದು ಏನಾಗಿರುತ್ತೆ ಅಂತಂದರೆ, ಇದು ನಮಗೆ ಚುಚ್ತಾ ಹೋಗುತ್ತೆ. ಇದು 3ನೇದು, ಇದು ಜಲತತ್ವ ಇರುವಂಥ ಜಾಗದಲ್ಲಿ ಏನಾಗುತ್ತೆ, ಈ ಒಂದು ಅಗ್ನಿತತ್ವವನ್ನು ತರೋದ್ರಿಂದ ಏನಾಗುತ್ತೆ, ಅಲ್ಲಿ ಘರ್ಷಣೆಗಳು ಉಂಟಾಗಿ ಆ ಜಲತತ್ವ ನಮಗೆ ಸರಿಯಾಗಿ ಹರಿದೆ ನಮಗೆ ಸರಿಯಾದ ಜ್ಞಾನ ಬರುವಂಥದ್ದು ಕಡಿಮೆ ಆಗುತ್ತೆ ಅಂತಂತೇಳಿ ವಾಸ್ತು ಹೇಳುತ್ತೆ. ಯಾರೆಲ್ಲ ನಾರ್ತು ಮತ್ತು ಈಸ್ಟಲ್ಲಿ ನಾರ್ತು ಮತ್ತು ಈಸ್ಟಲ್ಲಿ ಯಾರೆಲ್ಲ ಈ ರೀತಿ ಗಿಡಗಳನ್ನು ಇಟ್ಕೊಂಡಿದ್ದೀರೋ, ಮುಳ್ಳಿರೋಂಥ ಗಿಡಗಳನ್ನ ಇಟ್ಕೊಂಡಿದ್ದೀರೋ, ದಯವಿಟ್ಟು ಅದರ ಬಗ್ಗೆ ಮುನ್ನೆಚ್ಚರಿಕೆ ತೊಗೊಳ್ಳಿ. ಹಾಗಾದ್ರೆ ಏನು ಮಾಡಲಿ ಗುರುಗಳೇ, ಎಲ್ಲ ತೊಗೊಂಡು ಬಿಸಾಕ್ಬೇಡಿ. ಅದೆಲ್ಲವನ್ನು ತಂದು ನೀವು ಸೌತಿಂದ ಈಸ್ಟ್ ಆಫ್ ಸೌತ್ ಈಸ್ಟ್ ತನಕನೋ ಅಥವಾ ಈಸ್ಟ್ ತನಕನೋ ಈ ಭಾಗದಲ್ಲಿ ಆ ಗಿಡಗಳನ್ನು ಇಡಬಹುದು. ಯಾಕೆ ಅಂತಂದರೆ, ಇದಿಷ್ಟು ನಮಗೆ ಅಗ್ನಿತತ್ವವನ್ನು ಸೂಚಿಸುತ್ತೆ. ಅಗ್ನಿತತ್ವ ಸೇರಿದಾಗ ಏನಾಗುತ್ತೆ, ಇನ್ನೂ ಪ್ರಬಲವಾಗ್ತಾ ಹೋಗ್ತಾ ಇರುತ್ತೆ. ಓಕೆ. ಹಾಂ, ಪ್ರಶ್ನೆ ಸ್ಕೈಲೈಟ್. ಈಗ ಸ್ಕೈಲೈಟು ಬ್ರಹ್ಮಸ್ಥಾನದಲ್ಲಿ ಅಂತಂದಾಗ ಫಸ್ಟ್ ಬ್ರಹ್ಮಸ್ಥಾನ ಇಲ್ಲಿ ಬರುತ್ತೆ ಅಂತ ತಿಳ್ಕೊಬೇಕಲ್ವಾ. ಸೊ ಈಗ ಒಂದು ಮನೆ ಇದೆ ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಕರ್ಣರೇಖೆಗಳನ್ನು ಎಳೆದಾಗ, ಅಂದರೆ ನಾರ್ತ್ ಈಸ್ಟು ಸೌತ್ ವೆಸ್ಟು ಮತ್ತು ನಾರ್ತ್ ವೆಸ್ಟಿಂದ ಸೌತ್ ಈಸ್ಟು ಈ ಭಾಗಕ್ಕೆ ಕರ್ಣರೇಖೆಯನ್ನು ಎಳೆದಾಗ ಈ ನಡುಭಾಗ ಏನು ಬರ್ತದೆ, ಈ ಪಾಯಿಂಟಲ್ಲಿ ನಾವೇನಾಗಿರ್ತಾರೆ ವಾಸ್ತು ಪ್ರಕಾರ ಅಂತ ತಗೊಂಡಾಗ ಇದು 3ಕ್ಕೆ 3 ಅಂತ ಬರುತ್ತೆ. ಅಂದರೆ ಇದನ್ನು 81ಕ್ಕೆ, ಅಂದರೆ 9ಕ್ಕೆ 9 ಅಂತ ಮಾಡಿದಾಗ ಟೋಟಲ್ 81 ಭಾಗಗಳು ಬರುತ್ತೆ. 81 ಭಾಗದಲ್ಲಿ ಇದೇನಾಗಿರುತ್ತೆ ಅಂದರೆ
ಇದು 3 ಭಾಗ ಆಗಿರುತ್ತೆ. ಸೊ 3 ಅಂದರೆ 1 2 3 4 5 6 7 8 9 ಇಷ್ಟು. ಈ ಭಾಗದಲ್ಲಿ ನಾವು ಸ್ಕೈಲೈಟ್ ಅಂದರೆ ತೊಟ್ಟಿ ಮನೆಗಳು, ಹಳೆಯ ಕಾಲದಲ್ಲೆಲ್ಲ ತೊಟ್ಟಿ ಮನೆಗಳು ಮಾಡ್ತಾರಲ್ಲ, ಆ ರೀತಿ ಏನಾದ್ರು ಸ್ಕೈಲೈಟ್ ತೊಗೊಳೋದಲ್ಲದೆ, ಬರೀ ಸ್ಕೈಲೈಟ್ ತೊಗೊಳೋದಲ್ಲದೆ ನಾನು ಡಿಸೈನ್ ಮಾಡ್ತಿರೋಂಥ ಮನೆಗಳಿಗೆ ಏನು ಮಾಡ್ತೀನಿ, ಸ್ಕೈಲೈಟನ್ನು ತೊಗೊಳ್ತೀನಿ. ಅಲ್ಲಿಂದ ಏರ್ ವೆಂಟ್ಗೂ ಕೂಡ ನಾನು ಅವಕಾಶವನ್ನು ಕೊಡ್ತಾ ಇರ್ತೀನಿ. ಅಂದರೆ ಅಲ್ಲಿಂದ ಗಾಳಿ ಬರೋ ರೀತಿಯಲ್ಲೂ ಇರಬೇಕು, ಅಥವಾ ಮನೆಯ ಎಲ್ಲ ಭಾಗದಿಂದ ಬಂದಂಥ ಗಾಳಿ ಇದರ ಮೂಲಕ ಹೊರಗೆ ಹೋಗಂಗೂ ಇರಬೇಕು. ಈ ರೀತಿ ನಾನು ಈಗ ಮಾಡ್ತಿರೋಂಥ ಮನೆಗಳಿಗೆಲ್ಲನೂ ಕೂಡ ಇದನ್ನೆಲ್ಲ ಅಳವಡಿಸಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎನರ್ಜಿ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅವರು ಎನರ್ಜೈಸ್ ಆಗ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಅವರಿಗೆ ಜೀವನದಲ್ಲಿ ಸಾಧನೆಗಳನ್ನ ಮಾಡಬೇಕು ಅನ್ನೋಂಥ ಉತ್ಸಾಹ ಉಲ್ಲಾಸ ಎರಡೂ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಯಾರು ಪ್ರಶ್ನೆ ಕೇಳಿದರೂ ಅವರು ಮಾಡ್ಕೋಬೋದು. ಮತ್ತೊಮ್ಮೆ ಏನು ಹೇಳ್ತಾ ಅಂತಂದರೆ, ಅದೇ ಗೆಸ್ಟ್ಗಳು ಬಂದಾಗ ಅವರನ್ನು ಮನೆಯಲ್ಲಿ ಇರುವಂಥ ಯಾವ ಭಾಗದಲ್ಲಿ ಅವರನ್ನು ಉಳ್ಕೊಳ್ಳೋಕ್ಕೆ 2 ದಿನಕ್ಕೋ 3 ದಿನಕ್ಕೋ 1 ವಾರಕ್ಕೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ, ನಾರ್ತ್ ವೆಸ್ಟಲ್ಲಿ ಗೆಸ್ಟನ್ನು ಇರೋದಕ್ಕೆ ಮಾಡೋದು ಏನಾಗುತ್ತೆ ಅಂದರೆ, ಬಂದಂಥ ಗೆಸ್ಟ್ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಯಾಕೆಂದರೆ ನಾರ್ತ್ ವೆಸ್ಟ್ ಬಂದುಬಿಟ್ಟು ನಮಗೆ ಸಪೋರ್ಟನ್ನು ಕೊಡುವಂಥ ಒಂದು ಮನೆಯಲ್ಲಿರುವಂಥ ಒಂದು ಎನರ್ಜಿ ಸೆಂಟರ್. ಒಂದು ಮನೆಗೆ ನಾರ್ತ್ ವೆಸ್ಟ್ ಏನಿರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕುಲದೇವತೆ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾರ್ತ್ ವೆಸ್ಟಲ್ಲಿ ಜಾಗವನ್ನು ಕೊಡ್ತೀವಿ. ಯಾಕೆಂದರೆ ಅವರು ನಮಗೆ ಜೀವನದಲ್ಲಿ ಆಗಾಗ ನಮಗೆ ಸಂಕಷ್ಟಗಳು ಬಂದಾಗ ಅವ್ರೇನು ಮಾಡಬೇಕು, ನಮಗೆ ಸಹಾಯವನ್ನು ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಪ್ರಪಂಚದಲ್ಲಿ ಅದು ಇದ್ದೇ ಇರುತ್ತಲ್ಲ, ಅದು ಆಗಬೇಕು. ಅದು ನಿಮ್ಗೆ ಹೆಚ್ಚಾಗಬೇಕು ಅಂತ ಅನ್ನೋದಾದರೆ ನಾರ್ತ್ ವೆಸ್ಟಲ್ಲಿ ಗೆಸ್ಟ್ ಬೆಡ್ರೂಮ್ ಇದ್ದರೆ ಬಹಳ ಉತ್ತಮ, ಚೆನ್ನಾಗಿರುತ್ತೆ. ಓಕೆ, 3 ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀನಿ. ಯಾರು ಮೊಟ್ಟ ಮೊದಲವರೆಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅತಿ ಹೆಚ್ಚು ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.